ನಮಸ್ತೆ ಬಿಗ್ರೆ. ಅಂತೂ ಇಲ್ಲಿ ಏನ್ ನಡೀತು ಅಂತ ಗೊತ್ತಾಗಿ ಊರಿಂದ ಓಡೋಡಿ ಬಂದ್ರ? ಅಷ್ಟಕ್ಕೂ ಫೋನ್ ಮಾಡಿ ನಿಮ್ಮ ಮಗಳೇ ಕರೆಸ್ಕೊಂಡ್ಲಾ ಅಥವಾ ಇನ್ಯಾರಾದ್ರೂ ಫೋನ್ ಮಾಡಿ ಹೇಳಿದ್ರ? ಇಲ್ಲ ಮೇಡಮ್, ಇಲ್ಲಿರೋರು ಯಾರೂ ನಮಗೆ ಫೋನ್ ಮಾಡಿಲ್ಲ. ನಾವೇ ದೀಪಕ್ಕೆ ಫೋನ್ ಮಾಡಿದ್ವಿ. ಅಲ್ಪ ಸ್ವಲ್ಪ ವಿಷಯ ಗೊತ್ತಾಯ್ತು. ಪೂರ್ತ ವಿಷಯ ಏನು ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಮೇಡಮ್. ಅದನ್ನ ತಿಳ್ಕೋಬೇಕು ತಾನೆ. ಬಂದು ಆಗ್ಲೇ ತುಂಬಾ ಹೊತ್ತಾಯ್ತು ಅಂತ ಕಾಣತ್ತೆ. ಬಂದಾಗ್ಲಿಂದ ಬರೀ ಮಗಳಿಗೆ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಟ್ರಾ ಅಥವಾ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನನಾದ್ರೂ ಮಾಡಿದ್ರಾ? ಮೇಡಮ್, ಏನಾಯ್ತು, ವಿಷಯ ಏನು ಅಂತ ನಮ್ಮ ದೀಪನ್ ಕೇಳಿದ್ವಿ, ಸುಕನ್ಯಾ ಮೇಡಮ್ನು ಕೇಳಿದ್ವಿ. ಇಬ್ಬರು ಏನು ಹೇಳ್ತಾ ಇಲ್ಲ. ಅದಕ್ಕೆ ನಿಮಗೋಸ್ಕರ ಕಾಯ್ತಾ ಇದ್ವಿ ಮೇಡಮ್. ಓ, ನನ್ನಿಂದ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್. ನೀವು ದೊಡ್ಡ ಮನುಷ್ಯರು, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಕಾಯ್ತಾ ಇದ್ವಿ ಮೇಡಮ್. ಅಲ್ಲ ರೀ, ಊರಿಗೆ ಬಂದಾಗ ಸೌಂದರ್ಯ ಅವರೇ ಅಂತ ಹೆಸರು ಹಿಡಿದು ಕರೆಸ್ತಾ ಇದ್ರಿ. ಆದ್ರೆ ಈಗೇನು ಮೇಡಮ್ ಮೇಡಮ್ ಅಂತ ತುಂಬಾ ಮರ್ಯಾದೆ ಕೊಡ್ತಾ ಇದ್ದೀರಾ? ಓ, ನಿಮ್ಮ ಮಗಳಿಗೋಸ್ಕರನಾ? ಹಾಗೇನಿಲ್ಲ ಮೇಡಮ್, ಏನೋ ಆತ್ಮೀಯರು ಅಂತ ಹೆಸರು ಕರೆದ್ವಿ. ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ನಿಮ್ಮ ಮಗಳಷ್ಟೇ ಹೀಗೆ ಅನ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು, ನಿಮ್ಮ ಮಗಳು ನಿಮ್ಮ ಥರನೇ ಅಂತ. ಅರ್ಥ ಆಗಲಿಲ್ಲ. ಅರ್ಥ ಮಾಡಿಸ್ತೀನಿ. ಅಲ್ಲ ರೀ, ನಿಮ್ಮ ಮನೆಗೆ ಯಾರಾದರೂ ನಿಮ್ಮ ಅನುಮತಿ ಇಲ್ಲದೆ ಬಂದು ನಿಮ್ಮ ರೂಮಿಗೆ ಹೋದ್ರೆ ಅದು ಸರಿನಾ ತಪ್ಪ? ತಪ್ಪು. ಹಾಗೆ ಬರೋದಲ್ದೆ ಕದ್ದು ಮುಚ್ಚಿ ಯಾರ್ದೋ ಮಗುನ್ ತಗೊಂಡ್ಬಂದು ನಿಮ್ಮ ರೂಮಲ್ಲಿ ಮಲಗಿಸಿದ್ರೆ ನಿಮಗೆ ಕೋಪ ಬರುತ್ತೋ ಇಲ್ವೋ? ಬರಲ್ಲ. ಬರುತ್ತೆ. ನಿಮ್ಮಿಬ್ರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ಸುತ್ತೆ. ಅಲ್ಲ, ನಾನು ಏನು ಹೇಳ್ತೀನೋ ಅದನ್ನೇ ಇವಳು ಹೇಳ್ತಾಳೆ ಮೇಡಮ್, ಅಲ್ವಾ? ನಾನು ಹೇಳಿದ ಇಷ್ಟು ತಪ್ಪುಗಳನ್ನ ನಿಮ್ಮ ಮಗಳು ಮಾಡಿದಾಳೆ. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ನನ್ನ ಎದುರಿಗೆ ನಿಂತು ಜೋರಾಗಿ ಮಾತಾಡ್ತಾಳೆ. ಇದೇನಾ ನೀವು ನಿಮ್ಮ ಮಗಳಿಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವಳ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಕ್ಷಮಿಸೋದು, ಅವಳನ್ನ ಮನೆ ಒಳಗೆ ಕರ್ಕೊಳ್ಳೋದು, ಇದೆಲ್ಲ ಮುಗಿದು ಹೋದಾದ್ಯ ಜಯರಾಮ್. ಮೇಡಮ್, ನಮ್ಮ ಮಗಳು ಮಾಡಿರೋದು ಸಣ್ಣ ತಪ್ಪಲ್ವಾ? ಹೊಟ್ಟೆಗೆ ಹಾಕೊಂಡು ಒಳಗೆ ಕರ್ಕೊಳ್ಳಿ. ತುಂಬ ಹೊತ್ತು ಹೆಣ್ಮಗುನ ಬಿಸಿಲಲ್ಲಿ ನಿಲ್ಲಿಸೋದು ನಿಮ್ಮಂಥ ಶ್ರೀಮಂತರ ಮನೆಗೆ ಶೋಭೆ ತರೋದಿಲ್ಲ. ನೋಡಿದವರು ಆಡ್ಕೊಂಡು ನಗ್ತಾರೆ. ಯಾರು ಯಾರ ಬಗ್ಗೆ ತಪ್ಪು ತಿಳ್ಕೊತಾರೆ ಮಿಸ್ಟರ್ ಜಯರಾಮ್? ಅಲ್ಲ ರೀ, ಇವತ್ತು ನೀವು ನಿಮ್ಮ ಮಗಳನ್ನ ಒಳಗಡೆ ಕರ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀರಾ. ಆದರೆ ಆವತ್ತೊಂದಿನ ನಾವು ನಿಮ್ಮನೆ ಬಾಗ್ಲಿಗೆ ಬಂದು ನಿಮ್ಮ ಮೊದಲನೇ ಮಗಳನ್ನ ನಮ್ಮ ಚಿರುಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊಂಡ್ವಿ. ರಿಸೆಪ್ಷನ್ ಎಲ್ಲ ನಾವೇ ಅದ್ದೂರಿಯಾಗಿ ಮಾಡ್ಕೋತೀವಿ ಅಂತಲೂ ಹೇಳಿದ್ವಿ. ಆದರೆ ನೀವೇನು ಮಾಡಿದ್ರಿ? ಮಗಳು ಅನ್ನಿಸ್ಕೊಂಡವಳು ಕಟ್ಕೊಳ್ಳೋ ಗಂಡಿಂಗೆ ಹೆತ್ತ ತಂದೆ ತಾಯಿಗೆ ಮೋಸ ಮಾಡಿ ಓಡಿ ಹೋಗ್ತಾಳೆ ಅಂತ ಯಾರು ಗೊತ್ತಿತ್ತು ಮೇಡಮ್? ಹಾಗೇನಾದರೂ ಮೊದಲೇ ಗೊತ್ತಿದ್ದಿದ್ರೆ ಕತ್ತು ಹೆಸಿಗೆ ಸಾಯಿಸ್ಬಿಡ್ತಾ ಇದ್ದೆ.
ಈಗ ದೀಪ ಮಾಡಿರೋ ತಪ್ಪಿಗೂ ನಮ್ಗೆ ಅದೇ ತರ ಕೋಪ ಬರ್ತಾ ಇದೆ. ಹಾಗಂತ ಅವಳನ್ನ ಸಾಯಿಸ್ಬಿಡಕ್ಕಾಗತ್ತಾ? ಸಾಯಿಸಿ ಕೊಲೆಗಾರರನ್ನ ಪಟ್ಟ ಕಟ್ಕೊಳಕ್ಕಾಗತ್ತಾ? ನಿಮ್ ತರ ನಮ್ದು ಕಟಕ್ರ ವಂಶನೂ ಅಲ್ಲ, ಕುಡುಕ್ರ ವಂಶನೂ ಅಲ್ಲ. ಆವತ್ತು ನಿಮ್ ಮಗಳು ಆ ರೂಪ ಓಡ್ ಹೋದ್ಲು ಅಂತ ಹೆದರಿಸಿ ಬೆದರಿಸಿ ನೀ ದೀಪನ್ನ ನಮ್ ಚಿರು ಗಂಟ್ ಹಾಕಿದ್ರಲ್ಲ, ಅದು ನ್ಯಾಯನಾ? ಇಷ್ಟೆಲ್ಲ ಆದ್ರೂ ನಿಮ್ ಮಗಳನ್ನ ನಾವು ಮನೆ ತುಂಬಿಸ್ಕೊಂಡ್ವಿ, ಸ್ಥಾನಮಾನ ಕೊಟ್ವಿ. ಆದ್ರೂ ಅವಳು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಿದ್ರೆ ನಮ್ ವಿರುದ್ಧವಾಗೆ ಮಾತಾಡ್ತಾಳಲ್ಲ, ಅದಕ್ಕೆ ನಾವು ಸುಮ್ಮನೆ ಇರಕ್ಕಾಗತ್ತಾ? ಹೌದು, ಇದನ್ನೆಲ್ಲ ನೀವೇ ಹೇಳ್ಕೊಟ್ಟಿರೋದಾ ಅಥವಾ ಅವಳೇ ಕಲ್ತಿರೋದಾ ಜಯರಾಮ್? ಇಷ್ಟೆಲ್ಲ ಮಾಡಿರೋ ನಿಮ್ಮ ಮಗಳನ್ನ ಮನೇಲೆ ಇಟ್ಕೋಬೇಕಾ ಅಥವಾ ಆಚೆ ಕಳಿಸ್ಬೇಕಾ? ಖಂಡಿತವಾಗೂ ಕಳಿಸ್ಬೇಕು ಸೌಂದರ್ಯ. ನಾನು ಕೇಳಿದ್ದು ನಿಮ್ಮನ್ನ, ನಮ್ಮ ಮನೆಯವ್ರನ್ನಲ್ಲ. ಹೇಳಿ. ಇಷ್ಟು ದಿನ ಇಷ್ಟು ದೊಡ್ಡ ಮನೆಯಲ್ಲಿ ನಮ್ಮ ಮಗಳಿಗೆ ನೀವೆಲ್ಲ ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಕ್ಷಮೆ ಕೇಳೋದಲ್ದೆ ಅವಳ ಕೈಯಲ್ಲೂ ಕ್ಷಮೆ ಕೇಳಿಸ್ತೀವಿ. ದಯವಿಟ್ಟು ನಮ್ಮ ಮಗಳನ್ನ ಮನೆಯಿಂದ ಹೊರಗಾಕ ಮಾತಾಡ್ಬೇಡಿ. ಅಯ್ಯೋ, ಇನ್ನು ಯೋಚನೆ ಮಾಡ್ತಾ ಇಲ್ಲ ಜಯರಾಮ್ ಅವರೇ. ಆಗ್ಲೇ ಅವಳನ್ನ ಮನೆಯಿಂದ ಹೊರಗೆ ಹಾಕಾಗಿದೆ. ಇನ್ನು ಮೇಲೆ ನಿಮ್ಮ ಮಗಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿಮ್ಮ. ನನ್ನ ಮಗಳು ಯಾವತ್ತೂ ತಪ್ಪು ಮಾಡೋಳಲ್ಲ. ಆ ಮಗು ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾಳೆ. ಬೇಕಾದ್ರೆ ನೀವೇನಾದ್ರೂ ಶಿಕ್ಷೆ ಕೊಡಿ, ಆದ್ರೆ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್. ನಿಮ್ ಕೈ ಮುಗಿತೀನಿ, ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ಬೇಡಿ. ಈ ನಿಮ್ ಕಣ್ಣೀರಿಗೆ ಕರಗಿ ಈ ನಿಮ್ ಮಗಳನ್ನ ಮತ್ತೆ ಮನೇಲಿ ಇರಿಸ್ಕೊಳ್ಳೋ ಅಂತ ಧಾರಾಳ ಮನಸ್ಥಿತಿ ನನಗಿಲ್ಲ. ಇನ್ನು ಮುಂದೆ ನಿಮಗೆ ನಿಮ್ ಮಗಳಿಗೆ ಈ ದೊಡ್ಡ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚಿತು. ಸೌಂದರ್ಯ, ಇದೊಂದ್ಸಲಿ ಅವಳನ್ನ ಕ್ಷಮಿಸ್ಬಿಡಮ್ಮ. ಇನ್ ಮುಂದೆ ಅವಳು ಈ ತರ ತಪ್ಪು ಮಾಡದಿರೋ ತರ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನಾನು ಮಾತಾಡುವಾಗ ಬೇರೆ ಏನು ಯಾರು ಮಾತಾಡಬಾರ್ದು. ಇದು ನನ್ನ ಅವಳ ಮಧ್ಯ ನಡೀತಿರೋ ಯುದ್ಧ. ಇದರಲ್ಲಿ ಅವಳು ಸೋತಿದ್ದಾಳೆ, ನಾನು ಗೆದ್ದಿದ್ದೀನಿ. ಅಮ್ಮ, ಅವ್ರ ಕಾಲ ಬಿದ್ದ ಕ್ಷಮೆ ಕೇಳಮ್ಮ. ಆಯ್ತು ಅಂತ ಹೇಳಮ್ಮ, ಪ್ಲೀಸ್ ಕಡೆ. ಅಮ್ಮ, ಹೇಳುದು ಎಲ್ಲ ಆಯ್ತು. ಅಯ್ಯೋ, ಅದೆಲ್ಲ ಬಿಡಕ್ಕಮ್ಮ. ಇವಾಗ ಹೋಗಿ ಕೇಳು, ನಮ್ಮ ಮುಂದೆ ಕೇಳಮ್ಮ. ಪ್ರಯೋಜನ ಇಲ್ಲ ಅಮ್ಮ. ಈಗ ಏನ್ರಿ ಮಾಡೋದು? ಇನ್ನೇನ್ ಮಾಡೋದು? ಅವರು ಒಳಗೆ ಸೇರ್ಸಲ್ಲ ಅಂತಿದ್ದಾರೆ. ಮಗಳನ್ನ ಎಲ್ಲೇ ಬಿಟ್ಟು ಹೋಗಕ್ಕಾಗತ್ತಾ? ಸರಿ ಮೇಡಮ್, ಒಂದು 4 ದಿನ ನನ್ನ ಮಗಳನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ. ಅವಳಿಗೆ ಅಲ್ಲಿ ಬುದ್ಧಿ ಹೇಳಿ ಮತ್ತೆ ವಾಪಸ್ ಕರ್ಕೊಂಡ್ಬರ್ತೀವಿ. ಗೊತ್ತಲ್ಲ, ಬ್ಯಾಗ್ ತಗೋ, ನಡಿ ಮಗ. ನಿಂತ್ಕೊಳ್ಳಿ.
ಹೇಗೂ ಹೋಗ್ತಾ ಇದ್ದೀರಾ. ನಿಮ್ಮ ಮಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಿದೆ, ಅದನ್ನ ಕೇಳಿಸ್ಕೊಂಡು ಹೋಗಿ. ಓ, ನಿಮಗೆ ವಯಸ್ಸಾಗಿದೆ, ಸರಿಯಾಗಿ ಕಿವಿ ಕೇಳಲ್ಲ ಅನ್ಸುತ್ತೆ. ಮುಂದೆ ಬನ್ನಿ. ಇಷ್ಟು ದಿನ ನಿಮ್ಮ ಮಗಳು ಈ ಮನೇಲಿ ಮಹಾರಾಣಿ ತರ ಇದ್ಲು ಅಂತ ನೀವು ಅನ್ಕೊಂಡಿದ್ರಲ್ಲ, ಅದ್ಯಾವುದು ನಿಜ ಅಲ್ಲ. ಅವಳು ಈ ಮನೇಲಿ ಇದ್ದಿದ್ದು ಈ ಮನೆ ಸೊಸೆಯಾಗಲ್ಲ, ಈ ಮನೆ ಕೆಲಸದವಳ. ಮೇಡಮ್ ಸಾಕು. ಯಾಕೆ ತಡಿತಾ ಇದ್ಯಾ? ನೀನ್ ಈ ಮನೇಲಿ ಏನೇನ್ ಮಾಡಿದ್ದೆ, ಈ ಮನೇಲಿ ನಿನ್ನ ಸ್ಥಾನ ಮಾನ ಏನಿತ್ತು ಅನ್ನೋ ಸತ್ಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದ್ ಬೇಡ್ವಾ? ನೋಡಿ ಇವ್ರೆ, ಈ ಮನೇಲಿ ಒಂದಿಬ್ರು ಬಿಟ್ರೆ ಇವಳಿಗಿನ್ ಯಾರು ಬೆಲೆ ಕೊಡ್ತಿರ್ಲಿಲ್ಲ. ನಿಮ್ ಮಗಳು ಈ ಮನೇಲಿ ಏನೇನ್ ಚಾಕ್ರಿ ಮಾಡ್ತಿದ್ದು ಅಂತ ನಿಮಗೆ ಗೊತ್ತಾಗ್ಬೇಕಾ? ಹೇಳಿ ಚಿಕ್ಕತ್ತೆ. ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಸಾರಿಸೋದು, ಗಿಡಗಳಿಗೆ ನೀರ್ ಹಾಕೋದು ಎಲ್ಲ ಕೆಲ್ಸನೂ ನಿಮ್ ಮಗಳೇ ಮಾಡ್ತಿದ್ಲು. ಕೇಳಿಸ್ಕೊಂಡ್ರಲ್ಲ? ಆದ್ರೂ ಅವಳನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅವಳ ಯೋಗ್ಯತೆನ ಪರೀಕ್ಷೆ ಮಾಡೋದಕ್ಕೆ ಅವಳಿಗೆ ಅವಕಾಶ ಮಾಡಿಕೊಟ್ಟೆ. ನಾನ್ ಮಾಡ್ಬೇಕಾಗಿದ್ದ ಕೆಲವು ಜವಾಬ್ದಾರಿನ ಅವಳಿಗೆ ಬಯಸ್ತೆ, ಅದ್ರಲ್ಲೂ ಫೇಲ್. ಅಲ್ಲ ರೀ ಜೈರಾಮ್, ನಿಮ್ ಮಗಳೆಲ್ಲ ಏನಿದೆ ಅಂತ ನಮ್ ಚಿರು ಕೊಟ್ಟು ಅವಳನ್ನ ಮದ್ವೆ ಮಾಡ್ಸಿದ್ರಿ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೌಂದರ್ಯ ಇದೆಯಾ, ಸ್ಟ್ಯಾಂಡರ್ಡ್ ಇದೆಯಾ, ಘನತೆ ಗಾಂಭೀರ್ಯ ಇದೆಯಾ? ಏನೂ ಇಲ್ಲ. ಅದೆಲ್ಲ ಬಿಡಿ, ಕಡೆ ಪಕ್ಷ ಇವಳಿಗೆ ಡ್ರೆಸ್ಸಿಂಗ್ ಸೆನ್ಸ್ ಆದ್ರೂ ಇದೆಯಾ? ಅದ್ಯಾವುದೋ ಹಳೆ ಲಂಗ ದಾವಣಿ ಹಾಕೊಂಡು ಅಲ್ದಾಡ್ತಿರ್ತಾಳೆ. ಮೇಡಮ್, ನಿಮ್ಮ ಪ್ರಕಾರ ನಮ್ಮ ಮಗಳಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನ ನಾವಿಬ್ಬರೂ ಸೇರಿ ಸರಿ ಮಾಡ್ತೀವಿ. ಮನೆ ಬಿಟ್ಟು ಕಳಿಸುವಾಗ ಈ ಥರ ಮಾತಾಡ್ತಿದ್ರಲ್ಲ ಮೇಡಮ್, ಮರ್ಯಾದಿನ? ನಿಮ್ಮಂಥ ಮಾನ ಮರ್ಯಾದೆ ಇಲ್ಲದೆ ಇರೋ ಫ್ಯಾಮಿಲಿಗೆ ನಮ್ಮಂಥ ದೊಡ್ಡ ಫ್ಯಾಮಿಲಿಯವರು ಮರ್ಯಾದೆ ಕೊಡ್ಬೇಕಾ? ಒಬ್ಬ ಮಗ ಕಳ್ಳ ಸುಳ್ಳ, ಇನ್ನೊಬ್ಬ ಮಗಳು ಎಲ್ಲೋ ಓಡ್ ಹೋದ್ಲು ಅಂತಾನೆ ಗೊತ್ತಿಲ್ಲ. ಓಡ್ ಹೋಗೋರು ಯಾರು ಒಬ್ರೇ ಓಡ್ ಹೋಗಲ್ಲ, ಯಾರ ಜೊತೆನೋ ಹೋಗಿರ್ತಾರೆ. ನಿಮ್ ಮಗಳು ಅದ್ ಯಾವನ್ ಜೊತೆ ಓಡ್ ಹೋದ್ಲೋ ಏನು. ನೀವೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅವಳನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ ನೀವ್ ಆ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಅಥವಾ ನೀವೇ ಅವಳನ್ನೆಲ್ಲಾದ್ರೂ ಕಳಿಸ್ಬಿಟ್ರಾ? ಹೋಗ್ಲಿ ಬಿಡಿ, ನಮಗೆ ಯಾಕೆ ಆ ಕತೆ. ಇನ್ನು ಉಳ್ದಿರೋ ಈ ಮಗಳ ಕತೆ ಇವತ್ತಿಂದ ಅಯೋಮಯ. ಆ ನಿಮ್ ಪೊಲೀಸ್ ಕೆಲಸ ಅನ್ಬಿಟ್ಟು ನಿಮ್ ಮಗಳನ್ನ ಇಟ್ಕೊಂಡು ಏನಾದ್ರೂ ವ್ಯವಹಾರ ಮಾಡಿ. ನಮ್ಮ ಅಪ್ಪ ಅಮ್ಮನ ಬಗ್ಗೆ, ನಮ್ಮ ಮನೆತನದ ಬಗ್ಗೆ
ಒಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಇವ್ರು ಬರೀ ನಂಗೆ ಅಪ್ಪ ಅಲ್ಲ, ದೇವ್ರ ಸಮ. ನಾವು ಬಡವ್ರಿದ್ರು ನಂಗೆ ಬಂಗಾರದಂಗೆ ಸಾಕಿದ್ದಾರೆ. ತಮ್ಮ ಖುಷಿನ ತ್ಯಾಗ ಮಾಡಿ ನನ್ನ ಖುಷಿಯಲ್ಲಿ ಸಂತೋಷ ಪಟ್ಟಿದ್ದಾರೆ. ಇಂಥ ನಮ್ಮಪ್ಪನ್ನ ಈ ತರ ಅವಮಾನ ಮಾಡ್ತೀರಲ್ವಾ? ನೀವ್ ಒಂದ್ ಬೈದ್ರೆ ನಾನು 10 ಬೈತೀನಿ. ಬೇಡ ಸುಮ್ಮನಿರಮ್ಮ ದೀಪು, ಅವ್ರು ದೊಡ್ಡವರು. ಸುಮ್ನಿರೋ ಪೊಲೀಸಪ್ಪ. ಯಾರು ದೊಡ್ಡವರು? ಇವ್ರು ನಮ್ಗಿಂತ ದುಡ್ಡಲ್ಲಿ ದೊಡ್ಡವ್ರು ಇರ್ಬೋದು, ಆದ್ರೆ ಗುಣದಲ್ಲಿ ನಮ್ಗಿಂತ ಕೆಳಗಿದ್ದಾರೆ. ದುಡ್ಡಿರತ್ತೆ, ನಾಳೆ ಹೋಗತ್ತೆ, ಆದ್ರೆ ಗುಣ ಮಾತ್ರ ಕೊನೆವರೆಗೂ ಇರತ್ತೆ. ಅದೇ ಅವ್ರಿಗಿಲ್ಲ ಅಂದ್ರೆ ಯಾವ ಸೀಮೆ ದೊಡ್ಡವರು? ಹಾಗೆಲ್ಲ ಮಾತಾಡ್ಬೇಡ ಕಣೆ. ನೀನ್ ಯಾಕಮ್ಮ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ? ಬಾಯಲ್ಲಿ ಬೇಡ ಅಮ್ಮ. ಸೌಂದರ್ಯ ಮೇಡಮ್, ಇವ್ರು ನಮ್ಮಮ್ಮ. ಇವ್ರನ್ನ ಸರಿಯಾಗಿ ನೋಡಿದ್ದೀರಾ? ಎಲ್ಲಿ ಹೇಗಿರ್ಬೇಕು ಅಂತ ಕಲ್ಸ್ಕೊಟ್ಟಿರೋ ದೇವ್ರು. ಇಂಥವ್ರನ್ನ ಅವಮಾನ ಮಾಡಿದ್ರೆ ಆ ದೇವ್ ನಿಮ್ಗೆ ಒಳ್ಳೇದ್ ಮಾಡಲ್ಲ. ಆಡಿರೋ ಮಾತ್ಗೆ ಮಾಡಿರೋ ತಪ್ಪಿಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ. ಎಣ್ಸ್ಕೊಳಕ್ಕೆ ನೀವ್ ತಯಾರಾಗಿರಿ. ಮೊದ್ಲೆಲ್ಲ ಅವ್ರ ಪಾಪ ಮಾಡಿದ್ರೆ ಅವ್ರ ಮಕ್ಳ ಮೇಲೆ ಪರಿಣಾಮ ಬೀಳ್ತಿತ್ತಂತೆ. ಈಗ ನಾವೇನ್ ಪಾಪ ಮಾಡಿದ್ರು ಅದ್ ನಮ್ಗೆ ವಾಪಸ್ ಕೊಡತ್ತೆ. ಅಲ್ಲೇ ಇಡ್ರೋ, ಅಲ್ಲೇ ಬಹುಮಾನ. ಸುಮ್ನೆ ತಗೊಳ್ತಾ ಇರ್ಬೇಕು ಅಷ್ಟೇ. ನನ್ನನ್ನ ತುಳಿಯೋರ್ ಮುಂದೆ ಬೇಯ್ಸ್ ನಿಲ್ಲೋ ಹಠ ಕಳಿಸಿದ್ದಾರೆ ನಮ್ಮಮ್ಮ. ಇಷ್ಟೊತ್ತು ನನ್ಗಾಗಿರೋ ನೋವನ್ನ ನಾನ್ ಮಾಡಿದ್ರು ನಮ್ಮಮ್ಮ ಮರೆಯಲ್ಲ. ತಪ್ಪು ನಿಮ್ದೇ ಇದ್ದಿದ್ರು ನಾನೇ ತಪ್ಪಿಸ್ತಾ ಅಂತ ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ವಾ, ಆ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾ? ಈಗ ಅವ್ರಿಗೆ ಗೊತ್ತಾಗಿದೆ. ಅವ್ರ ನೋವು ಆಗಿತ್ತೆ ಅಂತ ಅಷ್ಟೇ ಕೇಳ್ಕೊಂಡೆ, ಬೇಡ ಬೇಡ ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಸುಳ್ಳಿನ ಕತೆ ಕಟ್ಟಿದ್ರಲ್ವಾ, ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನಿರ್ಬೇಕಾ? ಏನೇ ಮಾಡ್ತೀಯಾ? ಏಟಿಗೆ ಎದುರೇಟು, ಸೇರಿಗೆ ಸವ ಸೇರು. ನೋಡೇ ಬಿಡೋಣ, ನೀವಾ ನಾನು. ನಿಮ್ಮಲ್ಲಿರೋ ಸೌಂದರ್ಯನ, ನನ್ನಲ್ಲಿರೋ ಗುಣನ. ಏನ್ ಬೇಕಾದ್ರೂ ಆಗಿ ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ. ಇದ್ರು ಸತ್ರು ಇದೇ ನನ್ ಮನೆ. ನಾನ್ ಯಾವತ್ತಿದ್ರು ಈ ಮನೆ ಸೊಸೆ. ಈ ಸಮಯಕ್ಕೋಸ್ಕರನೇ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಶಬಾಷ್ ದೀಪ. ಅವಾಗ್ಲೇ ಏನಂದ್ರಿ? ಇದು ನಮ್ಮಿಬ್ರು ಮಧ್ಯೆ ನಡೀತಿರೋ ಯುದ್ಧ, ಇದ್ರಲ್ಲಿ ಗೆಲ್ಲೋದ್ ನೀವು, ಸೋಲೋದ್ ನಾನು ಅಂತಲ್ವಾ? ಅದು ನಿಮ್ ಭ್ರಮೆ. ಅಸಲಿ ಯುದ್ಧ ಇವಾಗ ಶುರು. ನೋಡೇ ಬಿಡೋಣ, ಇದ್ರಲ್ಲಿ ನಾನ್ ಗೆಲ್ತೀನ ನೀವ್ ಗೆಲ್ತೀರಾ ಅಂತ.
ಯಾವುದೇ ಕಾರಣಕ್ಕೂ ನೀನು ಈ ಮನೇಲಿ ಇರೋದಕ್ಕೆ ನಾನು ಒಪ್ಪಲ್ಲ. ನಿಮ್ ಒಪ್ಪಿಗೆ ತಗೊಂಡು ಉಪ್ಪಿನಕಾಯಿ ಹಾಕೋ ಕಾಲ ಹೋಯ್ತು. ಇನ್ಮೇಲೆ ಏನಿದ್ರು ದೀಪನ ಸೌಂದರ್ಯನ ಅನ್ನೋದೇ ಲೆಕ್ಕ. ಬಾಯ್ ಬಂದ್ ಹಾಗೆ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನ್ನನ್ನ ಇಲ್ಲಿರೋಕೆ ಯಾರೇ ಬಿಡ್ತಾರೆ? ಕಾನೂನಿನ ಪ್ರಕಾರ 100 ಜನನ ಮುಂದೆ ತಾಳಿ ಕಟ್ಟಿರೋ ಗಂಡನ ಮನೆಯಲ್ಲಿರೋ ಅಧಿಕಾರ, ಅರ್ಹತೆ ಎರಡು ನನ್ಗಿದೆ. ಅದ್ ಯಾರು ಬಂದು ತಡೀತಾರೆ ಅಂತ ನಾನು ನೋಡ್ತೀನಿ. ಯಾರು ತಡಿದೇ ಇದ್ರು ನಾನ್ ತಡಿತೀನಿ. ಸೌಂದರ್ಯ ಕಟ್ಟಿರೋ ಈ ಕೋಟೆ ಒಳಗೆ ಹೇಗ್ ನುಗ್ತೆ ನಾನು ನೋಡ್ತೀನಿ. ಈ ಸೌಂದರ್ಯಂಗೆ ಸವಾಲ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇನ್ನು 100 ವರ್ಷ ಆದ್ಮೇಲೂ ಈ ದೊಡ್ಡ ಮನೆ ಇತಿಹಾಸ ಪುಟ ತೆಗ್ದು ನೋಡಿದ್ರೆ ದೀಪ ಅನ್ನೋ ಸೊಸೆ ರಾಜೋರೋಷವಾಗಿ ಬದುಕಿದ್ಲು ಅಂತ ಬರ್ದಿರತ್ತೆ. ಬೇಕಿದ್ರೆ ಅದನ್ನ ರಕ್ತದಲ್ಲಿ ಬರ್ಕೊಡ್ತೀನಿ.